ಹೌದು, ಈಗಲೂ ಇದ್ದೀವಿ. ಎಕ್ಸಿಟ್ ಪೋಲು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಳೆ ಗೊತ್ತಾಗ್ತದೆ. 4ನೇ ತಾರೀಕು ಗೊತ್ತಾಗುತ್ತೆ. ನಾವು ಅದರಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ. ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇವೆ ನಾವು. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ. ಗ್ರೌಂಡ್ ರಿಯಾಲಿಟಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಮಾಧ್ಯಮಗಳು, ಅದರಲ್ಲೂ ಕೆಲವೇ ಸೆಲೆಕ್ಟೆಡ್ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥದ್ದು, ಎಲ್ಲರೂ ಮಾಡಿಲ್ಲ. ಅದನ್ನು ಕೆಲವರು ಸೆಲೆಕ್ಟೆಡ್ ಆಗಿ ಮಾಡಿದ್ದಾರೆ. ಅದು ಆಬ್ವಿಯಸ್ಲಿ ಅದು ಗೊತ್ತಾಗ್ತದೆ ಯಾಕೆ ಮಾಡಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅದರಿಂದ ಕಾದು ನೋಡೋಣ. ನನಗೆ ವಿಶ್ವಾಸ ಇದೆ, ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ 20 ಮೇಲೆ ನಾವು ಗೆದ್ದೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ವಿ. ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಮಗೆ ಖಂಡಿತವಾಗಿ ಏನು ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಅಷ್ಟೊಂದು ಸತ್ಯಕ್ಕೆ ಹತ್ತಿರವಾಗಿಲ್ಲ. ಹೌದು, ಈಗ ನಮ್ಮ ಅನೇಕ ಇಂಟರ್ನಲ್ ಸರ್ವೆಗಳಲ್ಲಿ ನಮ್ಮಲ್ಲಿ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ನಾವೇ ಮುಂದೆ ಇದ್ದೀವಿ ಅಂತ ಬಂದಿದೆ. ಅದಕ್ಕೇನು ಹೇಳೋದು? ಸರ್, ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಹೇಳಿದ್ದಾರೆ. 295 ನಾವು ಗೆಲ್ತೀವಿ, ಇದು ಪೀಪಲ್ಸ್ ಸರ್ವೆ ಅಂತಲೂ ಹೇಳಿದ್ದಾರೆ. ಹೌದು, ನಮ್ಮ ಸರ್ವೆಗಳು ಅಥವಾ ನಮಗೆ ಇರ್ತಕ್ಕಂಥ ವರ್ಕರ್ಸ್ ರಿಪೋರ್ಟ್ಗಳು ನಮಗೆ ಆ ವಿಶ್ವಾಸವನ್ನು ಕೊಡುತ್ತೆ. ಸನ್ಮಾನ್ಯ ಖರ್ಗೆ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋದು ಸರಿಯಾಗಿ ಹೇಳಿದ್ದಾರೆ. ಯಾಕೆಂದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ನಾವು ಕರ್ನಾಟಕದಲ್ಲಿ ಈಗ ಇಂಟರ್ನಲಿ ನಾವು 17-18 ಬರ್ತೀವಿ ಅಂಥೇಳಿ ನಮ್ಮ ವರ್ಕರ್ಸ್ ರಿಪೋರ್ಟಿನಿಂದ ಕೊಟ್ಟಿದ್ದಾರೆ. ನಾವು ಅಸೆಸ್ ಮಾಡಿದ್ದೇವೆ, ಕ್ಷೇತ್ರವಾರು ನಾವುಗಳು ಕೂಡ ಅಸೆಸ್ ಮಾಡಿದ್ದೇವೆ. ಅದರಲ್ಲಿ ನಮಗೆ 17-18 ಆ ರೀತಿ ಬರ್ತಾ ಇದೆ. ಅವರು 3ರಿಂದ 4-5 ಏನೋ ಹೇಳಿದ್ದಾರೆ. ಅದು ಕಾದು ನೋಡಲಿ, ಏನು 2 ದಿವಸ ತಾನೆ. ನಾವು ಗೆಲ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ನಮಗೆ ಖಂಡಿತವಾಗಿ ನಾವು ಗೆಲ್ತೀವಿ ಅಂತ. ಯಾಕೆಂದರೆ ನಾವಲ್ಲಿ ಜನಗಳ ಮಧ್ಯದಲ್ಲಿ ಓಡಾಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿದೆ. ಅದೆಲ್ಲವೂ ಕೂಡ 4ನೇ ತಾರೀಕಿಗೆ ಗೊತ್ತಾಗ್ತದೆ. ಯಾರು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕು. ಅದನ್ನು ನನಗೆ ಯಾರು ಹೇಳಿದಾರೋ ಗೊತ್ತಿಲ್ಲ ಅದು. ಬಟ್ ನಮ್ಮಲ್ಲಿ ಪೊಲೀಸಿನವರು ಏನು ಮಾಹಿತಿಗಳನ್ನ ಕಲೆ ಹಾಕಿದ್ರು ಅದರಲ್ಲೆಲ್ಲ ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಅದನ್ನು ಪೊಲೀಸ್ ಇಲಾಖೆಯವರು ನೋಡ್ತಾರೆ. ಇಲ್ಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಲೇ ಹುಡುಕ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಅದು ಡ್ಯೂ ಪ್ರಾಸೆಸ್ ಆಫ್ ಲಾ. ಅದೇನು ನಮಗೆ ಸವಾಲಿನ ಪ್ರಶ್ನೆ ಬರೋದಿಲ್ಲ. ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ. ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ. ಹುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ತಪ್ಪಿಸ್ಕೊಂಡಿದ್ದು. ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ? CLP ಕರೆದಿದ್ದಾರೆ. ನಾಳೆ 3ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡಬೇಕು, ಕೊನೆಯ ದಿನ MLC. ಅದಕ್ಕೆ ಕರೆದಿದ್ದಾರೆ. ಯಾರು? ಅದಾಯ್ತಲ್ಲ, ಅದು ಚಾಪ್ಟರ್ ಅಲ್ಲಿ ಮುಗ್ದೋಯ್ತು. ಈಗ ನಾಳೆ ಅಥವಾ ಇವತ್ತು ಅನೌನ್ಸ್ ಮಾಡ್ತಾರೆ. ಈಗ ನಾವೆಲ್ಲ 10 ಜನ ಸೈನ್ ಮಾಡಬೇಕಲ್ಲ ಇದಕ್ಕೆ, ನಾಮಿನೇಷನ್ ಪೇಪರ್ಸ್ಗೆ. ಅದಕ್ಕೆ CLP ಕರೆದು ಮಾಡ್ತಾರೆ. ದಟ್ ಈಸ್ ನಾರ್ಮಲಿ ದಿ ಪ್ರೊಸೀಜರ್. ಥ್ಯಾಂಕ್ ಯು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.